ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನ ಬುಡಮಟ್ಟ ಕೀಳಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೋಡಲೈ ಬನ್ನಿ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಕರುಣಾಳು ಒಬ್ಬನ ಹೃದಯವನ್ನು ತಲುಪಿದ ಕ್ರಾಂತಿಯ ಕಿಚ್ಚು ಹೊತ್ತಿಸಿದ ಸಾಲುಗಳಿವೆ. ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಕರುಣಾಳು ಒಬ್ಬನ ಹೃದಯವನ್ನು ಕಲುಕಿದ ಕ್ರಾಂತಿಯ ಕಿಚ್ಚು ಹೊತ್ತಿಸಿದ ಸಾಲುಗಳಿವು. ಬಡಜನರ ದಮನೀಯ ಸ್ಥಿತಿಗೆ ಮರುಗಿ, ಅವರ ಸಂಕಷ್ಟಕ್ಕೆ ಕರಗಿ, ಅವರ ಸೇವೆಗೆ ಕಂಕಣಬದ್ಧನಾದ ಆ ಕರುಣಾಳು ಬೇರೆ ಯಾರೂ ಅಲ್ಲ, ಸಮಸ್ತ ದೀನ ದಲಿತರ ಕಣ್ಮಣಿ, ಆಶಾ ಸೂರ್ಯ, ಶ್ರೀ ಡಿ ದೇವರಾಜ ಅರಸಳು. ಕರ್ನಾಟಕದ ಸಾಮಾಜಿಕ ಪರಿವರ್ತನೆಯ ಹರಿಕಾರರಾಗಿ ಮೂಡಿಬಂದವರು, ಭಾಗ್ಯಜ್ಯೋತಿಯಾಗಿ ಬೆಳಕು ತಂದವರು, ಬಡತನ, ಹಸಿವು, ದಾರಿದ್ರ್ಯದ ವಿರುದ್ಧ ಆಂದೋಲನವನ್ನು ಹುಟ್ಟು ಹಾಕಿದವರು ಅರಸರು. 1969-1979 ಒಂದು ದಶಕ ಕರ್ನಾಟಕದ ಇತಿಹಾಸದಲ್ಲಿ ಅರಸು ಯುಗವೆಂದೇ ಪ್ರಸಿದ್ಧಿ ಪಡೆದಿದೆ. ಪ್ರಬಲ ರಾಜಕೀಯ ನೇತಾರರಾಗಿ, ವೀರಕ್ಷಾತ್ರ ತೇಜ ಪುರುಷರಾಗಿ ಆ ಕಾಲಘಟ್ಟದಲ್ಲಿ ಕಾಣಿಸಿಕೊಂಡ ಅರಸರು ರಾಜಕೀಯ, ಸಾಮಾಜಿಕ, ಆರ್ಥಿಕ ಕ್ರಾಂತಿಯನ್ನೇ ಮಾಡಿದವರು. 8 ವರ್ಷಗಳವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿ ಪರಂಪರಾಗತ ಸಾಮಾಜಿಕ ನಂಬಿಕೆಗಳನ್ನು ಬುಡಮೇಲು ಮಾಡಿದವರು. ಸಾಮಾಜಿಕ ಅನ್ಯಾಯಗಳ ವಿರುದ್ಧ ದಿಟ್ಟ ದನಿ ಎತ್ತಿದವರು. ಅನ್ಯಾಯ, ಅಸಮಾನತೆ, ಶೋಷಣೆಯ ದಳ್ಳುರಿಯಲ್ಲಿ ಬೆಂದ ಹಲವರಿಗೆ ಜೀವಂತಿಕೆಯ ಚೇತನ ನೀಡಿ ಪ್ರತಿಬ್ರಹ್ಮನಾದವರು. ಬಡವರ ಬಂಧುವಾದವರು, ಕರುಣೆಯ ಕಣ್ಣಾದವರು, ಅಧಿಕಾರದ ರಾಜದಂಡಕ್ಕೆ ಮಾನವೀಯತೆಯ ಸ್ಪರ್ಶ ನೀಡಿದವರು. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಉದಾತ್ತ ಚಿಂತನೆಗೆ ಬದ್ಧರಾದವರು. ಬಾಯಿ ಇಲ್ಲದವರ ಬಾಯಿಯಾದವರು, ಕೈ ಇಲ್ಲದವರ ಕೈಯಾದವರು. ಇವರ ಅಪೂರ್ವ ರಾಜನೀತಿ, ಕ್ಷಮತೆ ವೈರಿಗಳಿಗೂ ಅಚ್ಚರಿ ಹುಟ್ಟಿಸುವಂತದ್ದಾಗಿತ್ತು. ಶುದ್ಧ ನಿಷ್ಕಲ್ಮಶ ಹೃದಯದ ಅರಸರ ಹೆಸರು ಧ್ರುವ ತಾರೆಯಂತೆ ಅಜರಾಮರವಾಗಿ ನಿಲ್ಲುವಂಥದ್ದು. ಇದು ಕಲ್ಲಳ್ಳಿ, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿದೆ. ಈ ಹಳ್ಳಿಯ ರೈತ ಮನೆತನದಲ್ಲಿ ದಿನಾಂಕ 20-8-1915 ದೇವರಾಜ ಅರಸು, ದೇವಿರಮ್ಮಣ್ಣಿ ದಂಪತಿಗಳ ಜ್ಯೇಷ್ಠ ಪುತ್ರನಾಗಿ ಶ್ರೀ ಡಿ ದೇವರಾಜ ಅರಸು ಜನಿಸಿದರು. ಬಾಲ್ಯದ ಪ್ರಥಮ ಪಾಠ ಕೂಲಿ ಮಠದಲ್ಲಿ ನಡೆಯಿತು. 6 ವರ್ಷಗಳ ನಂತರ ಅವರ ತಂದೆ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಕಳುಹಿಸಿದರು. ಬಾಲಕ ಅರಸು 7-8 ವರ್ಷದವನಿದ್ದಾಗ ಅವರ ತಂದೆ ಮೃತಪಟ್ಟರು. ತಾಯಿ ಹಾಗೂ ಅಜ್ಜಿಯರ ಪ್ರೀತಿಯ ಹಾರೈಕೆಯಲ್ಲಿ ಬಾಲಕ ಅರಸು ಬೆಳೆಯತೊಡಗಿದ. ಶಾಲೆಗೆ ರಜೆ ಇದ್ದಾಗ ಮತ್ತು ಸಮಯ ಸಿಕ್ಕಾಗ ಮನೆಗೆಲಸವನ್ನು ಮಾಡುತ್ತಿದ್ದ. ಹೊಲ ಗದ್ದೆಗಳಲ್ಲಿ ದುಡಿಯುತ್ತಿದ್ದ. ಕಟ್ಟಿಗೆ ಒಡೆಯುವುದು, ನೀರು ಸೇದುವುದನ್ನು ಮಾಡುತ್ತಿದ್ದ. ದೇವು ಬರೀ ಕೆಲಸನೇ ಮಾಡ್ತಿದ್ರೆ ಯಾವಾಗ ಓದ್ತೀಯ ಕಂದ? ಕೆಲಸ ಹೇಗೋ ನಡೆಯುತ್ತೆ, ನೀನು ಓದೋದು ನೋಡ್ಕೊ. ನೀನು ಚೆನ್ನಾಗಿ ಓದ್ಬೇಕು, ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ಮನೆಗೆ ಗೌರವ ತರಬೇಕು. ಎಷ್ಟೇ ಕಷ್ಟ ಆದ್ರೂ ನಾನು ಕೆಲಸ ಮಾಡ್ಬೇಕು. ಓದೋದ್ರಿಂದ ಆರೋಗ್ಯನ ನೋಡ್ಕೊಂಡ್ಬಿಟ್ಟ. ದೇಹದಲ್ಲಿ ಶಕ್ತಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮೊದಲು ಬುದ್ಧಿಬಲ, ದೇಹಬಲ, ಆತ್ಮಬಲ ಬೆಳೆಸ್ಕೊಳ್ಳಿ. ಈ ಅವಮಾನ ಬಾಲಕ ಅರಸು ಮನಸ್ಸಿನ ಮೇಲೆ
ಆಳವಾದ ಪರಿಣಾಮ ಬೀರಿತು. ಅಜ್ಜಿ ಹೇಳಿದ ಹಾಗೆ ಆತ್ಮಬಲ, ದೇಹಬಲ, ಬುದ್ಧಿಬಲ ಬೆಳೆಸಿಕೊಳ್ಳಬೇಕು ಅನ್ನೋ ನಿರ್ಧಾರಕ್ಕೆ ಬಂದ. ಓದಿನ ಜೊತೆ ವ್ಯಾಯಾಮ ಮಾಡಿಕೊಂಡು ದೇಹದಾರ್ಢ್ಯತೆ ಬೆಳೆಸಿಕೊಂಡು ಮುಂದೊಂದು ದಿನ ಪೈಲ್ವಾನಾದರು. ಗರಡಿಯಲ್ಲಿ ಅತಿರಥ ಮಹಾರಥ ಪೈಲ್ವಾನರನ್ನು ಸೋಲಿಸುವುದರಲ್ಲಿ ನಿಸ್ಸೀಮರಾದರು. ಹೀಗೆ ಅಕ್ರಮ ಅನ್ಯಾಯಗಳ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾ ಮಾಡ್ತಾ ಬೆಂಗಳೂರಿಗೆ ಬಂದು ವ್ಯಾಸಂಗವನ್ನು ಮುಂದುವರೆಸಿ ಪದವೀಧರರೂ ಆದರು. ಪದವೀಧರರಾದ ಅರಸು ಹಳ್ಳಿಗೆ ಮರಳಿದರು. ಕಲ್ಲಳ್ಳಿಯ ಸುತ್ತಮುತ್ತಲಿನ ಗ್ರಾಮಗಳ ಜನರು ತಮ್ಮ ದಿನನಿತ್ಯದ ಸಮಸ್ಯೆಗಳ ಪರಿಹಾರಕ್ಕೆ ದೇವರಾಜ ಅರಸು ಅವರ ಮೊರೆ ಹೋಗುತ್ತಿದ್ದರು. ಇವರು ಕೊಡುತ್ತಿದ್ದ ನ್ಯಾಯ ಎಲ್ಲರಿಗೂ ತೃಪ್ತಿಯಾಗುತ್ತಿತ್ತು. ಇವರ ನ್ಯಾಯ ತೀರ್ಮಾನಗಳಿಗೆ ಇವರ ಸಂಬಂಧಿ ಮತ್ತು ಸಹಪಾಠಿ ಶ್ರೀ ಸುಬ್ರಹ್ಮಣ್ಯ ರಾಜೆ ಅರಸರೂ ಕೂಡ ಭಾಗಿಯಾಗುತ್ತಿದ್ದರು. ನಡೀರಿ ಹೋಗೋಣ. ಯಾರೋ ಬಂದ್ರು ಅಂತ ನೆಪಾನ ಸೋಲೊತ್ಕೊಂಡೆ ಅಂತ ಹೇಳ. ನನಗೀಗ ನಿಮ್ ಜೊತೆ ಕುಸ್ತಿ ಮಾಡಿ ಗೆಲ್ಲೋದಕ್ಕಿಂತ ಮುಖ್ಯವಾಗಿ ಆ ಊರಲ್ಲಿ ನಡೀತಾ ಇರೋ ರಕ್ತಪಾತನ ನಿಲ್ಲಿಸ್ಬೇಕು. ಆ ಊರಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ಬೇಕು. ನಡೀರಿ. ನಿಮ್ಮನ್ನ ನಾಳೆ ನೋಡ್ತೀನಿ. ಹೀಗಾಗಿ ದೇವರಾಜ ಅರಸರ ಹೆಸರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜನಪ್ರಿಯವಾಯಿತು. ಹೀಗೆ ನಾಡಿನ ಜನ ನಾಯಕರಾಗಲು ಅರಸರಿಗೆ ಹಳ್ಳಿಯ ಬದುಕು ಪ್ರೇರಣೆ ನೀಡಿತು. ಅರಸು ಅವರು ಹಳ್ಳಿ ಪರಿಸರದಲ್ಲೇ ಹುಟ್ಟಿ ಬೆಳೆದ ಚಿಕ್ಕಮ್ಮಣ್ಣಿಯವರನ್ನು ದಿನಾಂಕ 23 ಮಾರ್ಚ್ 1943ರಂದು ಮದುವೆಯಾದರು. ಇವರಿಗೆ 3 ಹೆಣ್ಣು ಮಕ್ಕಳು. ಮೊದಲನೆಯವರು ಚಂದ್ರಪ್ರಭಾ, ಎರಡನೆಯವರು ನಾಗರತ್ನ, ಮೂರನೆಯವರು ಭಾರತಿ. ಅರಸು ಅವರು ರಾಜಕೀಯಕ್ಕೆ ಧುಮುಕಿದ್ದರಿಂದ ಮನೆಯ ಎಲ್ಲ ವಹಿವಾಟನ್ನು ಶ್ರೀಮತಿ ಚಿಕ್ಕಮ್ಮಣ್ಣಿಯವರೇ ನಿಭಾಯಿಸಿಕೊಂಡು ಹೋಗುತ್ತಿದ್ದರು. ಅರಸು ಅವರು ರಾಜಕೀಯ ಪ್ರವೇಶ ಮಾಡಲು ಕಾರಣಕರ್ತರು ಶ್ರೀ ಸಾವುಕಾರ್ ಚೆನ್ನಯ್ಯನವರು. ಅವರ ಜೊತೆ ಹುಣಸೂರಿನ ಶ್ರೀನಿವಾಸ್ ಅಯ್ಯಂಗಾರ್ ಮತ್ತು ಜಿ ಕೃಷ್ಣಮೂರ್ತಿಯವರ ಬೆಂಬಲ ಅರಸು ಅವರಿಗಿತ್ತು. 25ರ ಪ್ರಾಯದ ಅರಸು 1941ರಲ್ಲೇ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಚುನಾಯಿತರಾದರು. 1945ರಲ್ಲಿ ಮತ್ತೊಮ್ಮೆ ಸ್ಪರ್ಧಿಸಿ ಜಯಗಳಿಸಿದ ದೇವರಾಜ ಅರಸರಿಗೆ ನಂತರ ರಾಜಕೀಯವೇ ಉಸಿರಾಯಿತು. ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯನವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ 1952ರಲ್ಲಿ ಪ್ರಥಮ ಮಹಾ ಚುನಾವಣೆಯಲ್ಲಿ ಅರಸು ಅವರು ಹುಣಸೂರು ಕ್ಷೇತ್ರದಿಂದ ರಾಜ್ಯದ ವಿಧಾನಸಭೆ ಪ್ರವೇಶಿಸಿದರು. 1952ರಿಂದ 1962ರವರೆಗೆ ಶಾಸನ ಸಭೆ ಸದಸ್ಯರಾಗಿದ್ದ ಅರಸು ಅವರು ಸಾರಿಗೆ, ಕಾರ್ಮಿಕ, ಪ್ರವಾಸೋದ್ಯಮ, ಪಶುಸಂಗೋಪನೆ, ವಾರ್ತಾ ಮತ್ತು ಪ್ರಚಾರ, ಮೀನುಗಾರಿಕೆ ಮತ್ತು ರೇಷ್ಮೆ ಉದ್ಯಮ ಮಂತ್ರಿಗಳಾಗಿ ಅಪಾರ ರಾಜಕೀಯ ಅನುಭವ ಪಡೆದರು. ಪ್ರಜಾ ಸೋಷಿಯಲಿಸ್ಟ್ ಪಕ್ಷ, ಸ್ವತಂತ್ರ ಪಕ್ಷ, ಆಗಿನ ರಾಜ್ಯ ಮಟ್ಟದ ಜನತಾ ಪಕ್ಷಗಳೆಲ್ಲ ಆಡಳಿತ ಕಾಂಗ್ರೆಸ್ಸಿನ ಅಡಿಯಲ್ಲಿ ಒಂದಾಗಿದ್ದವು. ಪಕ್ಷ ಬಲಗೊಂಡ ಹಂತದಲ್ಲಿ ಅರಸು ಅವರು ಕಾಂಗ್ರೆಸ್ನ ರಾಜ್ಯ ಸಂಚಾಲಕರಾಗಿದ್ದರು. ರಾಜ್ಯದ ಎಲ್ಲಾ 27 ಲೋಕಸಭಾ ಕ್ಷೇತ್ರಗಳಿಗೂ ಸೂಕ್ತ ಅಭ್ಯರ್ಥಿಗಳನ್ನು ನಿಲ್ಲಿಸಿದ ಅರಸು 1971ರ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಹುಮತದ ಗೆಲುವು ಪಡೆಯುವಂತೆ ಶ್ರಮಿಸಿ ಗೆಲುವಿನ ಶಿಲ್ಪಿ ಎನಿಸಿಕೊಂಡರು. ದೇವರಾಜ ಅರಸು ಅವರೇ 1972ರ ಮಾರ್ಚ್ 20ರಂದು ಕರ್ನಾಟಕದ 8ನೇ ಮುಖ್ಯಮಂತ್ರಿಯಾದರು. 40 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ
ಅರಸು ಅವರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ಮುಖ್ಯಮಂತ್ರಿಯಾಗಿ ನಿರಾತಂಕವಾಗಿ ಕೆಚ್ಚೆದೆಯಿಂದ ಆಡಳಿತ ನಡೆಸಿದ ಅರಸರ ಸಾಧನೆಗಳು ಒಂದಲ್ಲ ಎರಡಲ್ಲ 10 ಹಲವು. ಒಂದೊಂದು ಹಲವಾರು ದೃಷ್ಟಿಕೋನದಿಂದಲೂ ಮಹತ್ತರವಾದವು. ಕರ್ನಾಟಕದ ಬಡವ, ಹಿಂದುಳಿದ, ಅಲ್ಪಸಂಖ್ಯಾತ ವರ್ಗಗಳ ಜನರು ಕೃತಜ್ಞತೆಯಿಂದ ನೆನೆಯುವಂತಾಗಿರುವುದು ಅರಸರ ಹಿರಿಮೆಗೆ ಸಾಕ್ಷಿ. ಅರಸು ಕತ್ತಲೆಯಲ್ಲಿದ್ದ ಜನರನ್ನು ಹೋರಾಟದ ಮಾರ್ಗದಲ್ಲಿ ಕೈ ಹಿಡಿದು ತರುಣ ಜನಾಂಗದಲ್ಲಿ ಬಂಡಾಯದ ಬೀಜ ಬಿತ್ತಿದವರು. ದಲಿತರ ಎದೆಯಲ್ಲಿ ಧೈರ್ಯ ಬೆಳೆಸಿ ಶೋಷಿತ ವರ್ಗವನ್ನು ಪಾರು ಮಾಡಿದವರು. ಅಲ್ಪಸಂಖ್ಯಾತರ ಮೌನ ರೋಧನಕ್ಕೆ ಸ್ಪಂದಿಸಿದವರು. ಇದೆಲ್ಲದರ ಹಿಂದೆ ಆಳವಾದ ಚಿಂತನಶೀಲತೆ, ವೈಜ್ಞಾನಿಕ ಮನೋವೃತ್ತಿ, ಸಾಮಾಜಿಕ ನ್ಯಾಯದ ಕಳಕಳಿ ಅರಸರಲ್ಲಿ ಎದ್ದು ಕಾಣುತ್ತಿತ್ತು. ಹಿಂದುಳಿದ ವರ್ಗಗಳಿಗೆ ಸಂವಿಧಾನದ ಪರಿಚ್ಛೇದ ಆರ್ಟಿಕಲ್ 15(4), 16(4) ಅಡಿಯಲ್ಲಿ ಸಂವಿಧಾನದತ್ತವಾಗಿ ಶಿಕ್ಷಣ, ಉದ್ಯೋಗ, ಮೀಸಲಾತಿ ಸೌಲಭ್ಯಗಳು ದೊರೆಯುವ ಉದ್ದೇಶದಿಂದ ಹಾವನೂರು ಅವರ ನೇತೃತ್ವದಲ್ಲಿ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ನೇಮಿಸಿದರು. ಹಾವನೂರು ಅವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ವ್ಯಾಪಕ ಅಧ್ಯಯನದಿಂದ 1975ರಲ್ಲಿ ಅಂಕಿ ಅಂಶಗಳ ಆಧಾರದ ಮೇಲೆ ವರದಿಯನ್ನು ಸಲ್ಲಿಸಿದರು. ಆ ವರದಿಯು ಹಿಂದುಳಿದ ವರ್ಗಗಳ ಪಾಲಿಗೆ ಭಗವದ್ಗೀತೆಯಾಯಿತು. ಆಯೋಗದ ಶಿಫಾರಸುಗಳನ್ನು 1977ರಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಜಾರಿಗೆ ತಂದರು. ಪ್ರಥಮ ಬಾರಿಗೆ ಕುರುಬರು, ಕುಂಬಾರರು, ಮಡಿವಾಳರು, ಈಡಿಗರು, ನೊಣಬರು, ಉಪ್ಪಾರರು, ಬೇಡರು ಮುಂತಾದ ಹಿಂದುಳಿದ ಜಾತಿಗಳು ಸಂವಿಧಾನದತ್ತವಾದ ಸೌಲಭ್ಯಗಳನ್ನು ಪಡೆಯುವಂತಾಯಿತು. ಆ ಮೂಲಕ ಅರಸರು ದೀನ ದಲಿತರ, ಬಡ ಜನರ ಕಣ್ಣೀರು ಒರೆಸಿದ ದಯಾಳು. ಅರಸು ಅವರನ್ನು ಅಜರಾಮರಗೊಳಿಸಿದ ಮತ್ತೊಂದು ಮಹತ್ ಕಾರ್ಯ ಎಂದರೆ ಭೂ ಸುಧಾರಣೆ ಕಾನೂನು ಜಾರಿ ಮಾಡಿತ್ತು. ಈ ನೆಲದ ಶ್ರಮಜೀವಿಗಳ ನೆಮ್ಮದಿಯ ಬದುಕಿಗಾಗಿ ಮಾನವೀಯ ನೆಲೆಯಲ್ಲಿ ಉಳುವವನೇ ಹೊಲದೊಡೆಯನೆಂದು ಘೋಷಿಸಿದ್ದು ಅಪೂರ್ವವಾದದ್ದು. ಇದು ತಡವಾಗದೆ ನ್ಯಾಯಾಲಯಗಳಲ್ಲಿ ಬಹುಕಾಲ ಉಳಿದು ದುಡಿಯುವವರಿಗೂ ಹಾಗೂ ಭೂ ಮಾಲೀಕರಿಗೂ ಅನ್ಯಾಯವಾಗದಂತೆ ಭೂ ಸುಧಾರಣಾ ಮಂಡಳಿಗಳನ್ನು ಅರಸು ಸ್ಥಾಪಿಸಿದರು. ಅರಸರ ಈ ಜನಪರ ಕಾಳಜಿಯಿಂದ ಶತಶತಮಾನಗಳಿಂದ ಭೂ ಮಾಲೀಕರಿಂದ ಶೋಷಿತರಾಗಿದ್ದವರು ತಾವು ಉಳುವ ಭೂಮಿಯ ಒಡೆಯರಾದರು. ಇದು ಭಾರತದ ಇತರ ರಾಜ್ಯಗಳಿಗಿಂತ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಜಾರಿಗೆ ಬಂದಿದ್ದು ಭಾರತದ ಚಾರಿತ್ರಿಕ, ರಾಜಕೀಯ, ಸಾಂಸ್ಕೃತಿಕ ಸಂದರ್ಭದಲ್ಲಿ ಅವಿಸ್ಮರಣೀಯ ಸುವರ್ಣ ಘಳಿಗೆ ಎಂದು ಕರೆಯಲ್ಪಟ್ಟಿದೆ. ಸಂವಿಧಾನದ ಅನ್ವಯ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಮೀಸಲಾತಿ ಸೌಲಭ್ಯಗಳನ್ನು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರಿಗೆ ಕಲ್ಪಿಸಲು 1977ರಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯನ್ನು ಅರಸರು ಸ್ಥಾಪಿಸಿದರು. ವಿಮೋಚನೆಗಾಗಿ ಅರಸು ಮಾಡಿದ ಮಾನವೀಯ ಕಾರ್ಯವೆಂದರೆ ಜೀತವಿಮುಕ್ತಿ. ಮನುಷ್ಯತ್ವವೇ ಇಲ್ಲದ ಸಿರಿವಂತರ ದುಡಿಮೆಯ ಗಾಣಕ್ಕೆ, ಕ್ರೌರ್ಯಕ್ಕೆ ಬಲಿಯಾದ ಶೋಷಿತ ಜನಾಂಗ ಸೆಟೆದು ನಿಲ್ಲುವಂತೆ ಮಾಡಿದರು. ಇದರಿಂದಾಗಿ ಅಂದು ರಾಜ್ಯದಲ್ಲಿ ಸುಮಾರು 65,000 ಜೀತದಾಳುಗಳು ಋಣ ವಿಮುಕ್ತಿ ಹೊಂದಿದರು. ಹಿಂದುಳಿದ ವರ್ಗಗಳಿಗೆ, ಶೋಷಿತರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವ ಸಲುವಾಗಿ ಸಾಲ ಮರುಪಾವತಿಯಿಂದ ವಿನಾಯಿತಿ ನೀಡಲು ಋಣ ಪರಿಹಾರ ಶಾಸನ ತಂದರು. ಭಾರತದಲ್ಲೇ ಪ್ರಥಮ ಬಾರಿಗೆ
ತಲೆ ಮೇಲೆ ಮಲ ಹೊರುವ ಕಾಯಕದಂಥ ಅನಿಷ್ಟ ಪದ್ಧತಿಯನ್ನು ನಿಷೇಧಿಸಿದ್ದು ಅರಸು ಸರ್ಕಾರದ ಒಂದು ಕ್ರಾಂತಿಕಾರಕ ಬದಲಾವಣೆ. ಮಲ ಹೊರುವ ಕಾಯಕದಲ್ಲಿ ತೊಡಗಿದ್ದವರನ್ನು ಪೌರ ಕಾರ್ಮಿಕರನ್ನಾಗಿ ಖಾಯಮ್ಮಾಗಿ ಸರ್ಕಾರ ನೇಮಿಸಿಕೊಳ್ಳುವಂತೆ ಮಾಡಿದರು. ಬಡವರ ಮತ್ತು ಆರ್ಥಿಕವಾಗಿ ದುಸ್ಥಿತಿಯಲ್ಲಿ ಇದ್ದವರ ಮನೆಗಳಿಗೂ ಸರ್ಕಾರ ಒಂದೊಂದು ದೀಪ ಹಾಕಿಸಿ ಬೆಳಕು ಕಾಣಿಸುವ ಅಪೂರ್ವ ಯೋಜನೆ ಭಾಗ್ಯಜ್ಯೋತಿ. ಅರಸು ಕತ್ತಲೆಯಲ್ಲಿ ಬೆಳಕು ನೀಡಿದ ಭಾಗ್ಯಜ್ಯೋತಿಯಾದರು. ಶ್ರೀಮಂತರು ಮತ್ತು ಭೂಮಾಲೀಕರು ಬಡ ಕೂಲಿಕಾರನಿಗೆ ನ್ಯಾಯವಾಗಿ ನೀಡಬೇಕಾದ ಕೂಲಿಯನ್ನು ಮನಗಂಡ ಅರಸು ಅವರು ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನು ನಿಗದಿಪಡಿಸಿ ಅವರ ಶೋಷಣೆ ಆಗುವುದನ್ನು ನಿಲ್ಲಿಸಿ ಬದುಕು ಸಾಗಿಸಲು ಅವಕಾಶ ಮಾಡಿಕೊಟ್ಟರು. ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಅವರ ಒಟ್ಟು ವಿಮೋಚನೆಗೆ ಹೆಣ್ಣು ಮಕ್ಕಳ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟರು. ಪರಿಶಿಷ್ಟ ವರ್ಗದ ಹಿಂದುಳಿದ ಬಾಲಕಿಯರ ಶಿಕ್ಷಣ ವರ್ಧನೆಗಾಗಿ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ಆದ್ಯತೆ ನೀಡಿದರು. ಬರಗಾಲದಿಂದ ಕಂಗೆಟ್ಟಿದ್ದ ಕೃಷಿ ಕೂಲಿಕಾರರಿಗೆ 100 ದಿನಗಳವರೆಗೆ ಉದ್ಯೋಗ ಭರವಸೆಯನ್ನು ನೀಡಿದರು. ಕೃಷಿಯ ಕೆಲಸಗಳನ್ನು ನಂಬಿಕೊಂಡಿದ್ದ ಜನರಿಗೆ ಇದರಿಂದ ವರ್ಷವಿಡೀ ನಿಶ್ಚಿಂತೆಯಿಂದ ಬದುಕುವ ಮಾರ್ಗ ಸೃಷ್ಟಿಯಾಯಿತು. ನಿರುದ್ಯೋಗ ಸಮಸ್ಯೆಯ ಪರಿಹಾರಕ್ಕಾಗಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು 58ರಿಂದ 55ಕ್ಕೆ ಇಳಿಸುವ ಐತಿಹಾಸಿಕ ದಿಟ್ಟ ಕ್ರಮವನ್ನು ಅರಸು ಕೈಗೊಂಡರು. ನಿರುದ್ಯೋಗ ಪದವೀಧರರಿಗೆ ಭತ್ಯೆ, ಸ್ಟೈಪಂಡರಿ ಯೋಜನೆ ಜಾರಿಗೆ ತಂದರು. ಇದು ಸಾವಿರಾರು ನಿರುದ್ಯೋಗಿಗಳಿಗೆ ವರದಾನವಾಯಿತು. ಸಮೃದ್ಧ ಕರ್ನಾಟಕದ ನಿರ್ಮಾಣಕ್ಕೆ ಮೊಟ್ಟ ಮೊದಲ ಬಾರಿಗೆ ಅಡಿಪಾಯವನ್ನು ಹಾಕಿದರು. ಕೃಷಿ, ನೀರಾವರಿಗೆ, ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ಕೊಟ್ಟರು. ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ಕಪಿಲ, ಹೇಮಾವತಿ ನದಿಗಳಂತಹ ನದಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದು ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಗಮನ ನೀಡಿದರು. ವರುಣಾ ನಾಲೆಯ ಪ್ರಾರಂಭಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಚಳುವಳಿ ಹರಡಿತು. ಇಡೀ ಜನತೆಯೇ ಸರ್ಕಾರದ ತೀರ್ಮಾನದ ವಿರುದ್ಧ ಬಂಡೆತ್ತಿತು. ಯಾರು ವರುಣಾ ನಾಲೆಯ ಕಟ್ಟಾ ವಿರೋಧಿಗಳಾಗಿದ್ದರೋ ಅವರ ಮೂಲಕವೇ ಅದಕ್ಕೆ ಜನತೆಯ ಒಪ್ಪಿಗೆಯನ್ನು ಪಡೆಯುವುದರಲ್ಲಿ ಅರಸರು ಯಶಸ್ವಿಯಾದರು. ಅದರಿಂದಾಗಿ ಮೈಸೂರು ಜಿಲ್ಲೆಯ 4 ತಾಲೂಕುಗಳಿಗೆ ಕಾವೇರಿ ನೀರು ದೊರಕುವಂತಾಯಿತು. ಇಂದಿರಾ ಗಾಂಧಿಯವರು ಜಾರಿಗೆ ತಂದ 20 ಅಂಶಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿಗೆ ತಂದ ಹೆಗ್ಗಳಿಕೆ ದೇವರಾಜ ಅರಸರಿಗೆ ಸಲ್ಲುತ್ತದೆ. ಒಂದು ಸಂದರ್ಭದಲ್ಲಿ ಚದುರಂಗ ಅವರಿಗೆ ಅರಸು ಹೇಳುತ್ತಾರೆ, ನಾನು ಅಧಿಕಾರದಲ್ಲಿದ್ದು ಬೇರೆ ಏನನ್ನು ಮಾಡಿದೆನೋ ಬಿಟ್ಟೆನೋ ಅದು ಮುಖ್ಯವಲ್ಲ. ಒಂದು ಮಾತಂತೂ ಸತ್ಯ, ಹಾವನೂರು ಕಮಿಷನ್ ನೇಮಿಸಿ ಮಾತು ಹೋಗಿದ್ದ ಜನರಿಗೆ ಮಾತು ಬರುವಂತೆ ಮಾಡಿದ್ದೇನೆ. ಇನ್ನು ಮುಂದೆ ಮೇಲ್ಜಾತಿಯವರು ಎಂದೆಂದಿಗೂ ಈ ಹಿಂದುಳಿದ ಜನಾಂಗವನ್ನು ಮೆಟ್ಟಿ ಹಾಕಲು ಸಾಧ್ಯವೇ ಇಲ್ಲ. ಅವರೀಗ ಕುಂಭಕರ್ಣ ನಿದ್ದೆಯಿಂದ ಎಚ್ಚೆತ್ತಿದ್ದಾರೆ. ಎದ್ದು ಬೆನ್ನು ಸೆಟೆದು ನಿಂತಿದ್ದಾರೆ. ಈಗ ಅವರನ್ನು ತುಳಿದಿಡಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಅಧಿಕಾರ ಹೋಗಬಹುದು, ನಾನು ಸಾಯಲೂಬಹುದು. ಆದರೆ ಈ ಒಂದು ಸಣ್ಣ ಕೆಲಸ ಅಪಾರ ನೆಮ್ಮದಿಯನ್ನು, ತೃಪ್ತಿಯನ್ನು ತಂದುಕೊಟ್ಟಿದೆ ಎಂದಿದ್ದಾರೆ. ನಾನಾ ವಿಷಯಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದ ಅಪರೂಪ ರಾಜಕಾರಣಿ ದೇವರಾಜ ಅರಸರು. ರಾಜ್ಯಶಾಸ್ತ್ರ, ವಿಜ್ಞಾನ, ಇತಿಹಾಸ, ಬೇಸಾಯ, ತತ್ವಶಾಸ್ತ್ರ, ಅರ್ಥಶಾಸ್ತ್ರ, ಕೈಗಾರಿಕೆ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಅವರು ಓದುತ್ತಿದ್ದರು. ಅವರೊಳಗಿದ್ದ ಸಾಹಿತ್ಯ ಪ್ರೇಮ, ನಾಡ ನುಡಿಯ ಪ್ರೇಮವೇ ಅವರು ಕನ್ನಡ ನಾಡು ನುಡಿಗಳ ಬಗ್ಗೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲು ಪ್ರೇರೇಪಿಸಿತು. ಕವಿ ಕಾವ್ಯ ಪರಂಪರೆಯ ಬಗ್ಗೆ ಅರಸುರವರಿಗೆ ದಟ್ಟವಾದ, ಗಾಢವಾದ ಅಭಿಮಾನವಿತ್ತು. ಕನ್ನಡ ನಾಡು ನುಡಿಯ ವಿಚಾರದಲ್ಲಿಯೂ ಅರಸರು ಐತಿಹಾಸಿಕ ಕ್ರಮ ಕೈಗೊಂಡರು. 1-11-1973 ರಂದು
ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಕನ್ನಡಿಗರ ಬಹುದಿನಗಳ ಆಸೆ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಿದರು. ಕರ್ನಾಟಕ ಎಂಬ ನಾಮಕರಣವು ಅರಸರ ಹೆಸರನ್ನು ಈ ರಾಜ್ಯದ ಇತಿಹಾಸದಲ್ಲಿ ಮತ್ತು ಕನ್ನಡಿಗರ ಹೃದಯದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಿತು. ಜನಸಾಮಾನ್ಯನ ಅಭ್ಯುದಯಕ್ಕಾಗಿ ಆತನಿಗೆ ತಿಳಿಯುವ ಭಾಷೆಯೇ ಆಡಳಿತ ಭಾಷೆಯಾಗಬೇಕೆಂಬ ಹೆಬ್ಬಯಕೆ ಅರಸು ಅವರಿಗಿತ್ತು. ಹಾಗಾಗಿ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂಬ ಆಶಯದಂತೆ 1-11-1979 ಕನ್ನಡ ಆಡಳಿತ ಭಾಷೆ ಎಂದು ಘೋಷಿಸಿ ಸರ್ಕಾರಿ ಆದೇಶ ಹೊರಡಿಸಿದರು. ದೇವರಾಜ ಅರಸು ದಿಟ್ಟತನದಿಂದ, ಧೈರ್ಯದಿಂದ, ಪೌರುಷದಿಂದ ಬದುಕಿದವರು. ತನ್ನ ನಾಡನ್ನು, ನುಡಿಯನ್ನು ಪ್ರೀತಿಸಿದವರು. ಬಡವರ ಬಡತನ ನಿವಾರಿಸಲು ಮಾಡಬೇಕಾದ್ದನ್ನೆಲ್ಲ ಮಾಡಿದವರು. ಕಲೆಗಳನ್ನು, ಕಾವ್ಯಗಳನ್ನು ಪ್ರೀತಿಸಿದ ದೇವರಾಜ ಅರಸು ಅವರು ದಿನಾಂಕ 6-6-1982 ಬಾಳ ಪರದೆಯ ಹಿಂದೆ ಅಸ್ತಂಗತರಾದರು. ಅವರ ನಿಧನದಿಂದ ಸಾವಿರಾರು ಜನ ಕಂಬನಿ ಮಿಡಿದರು. ಅದಕ್ಕೆ ಅವರ ಅಂತಿಮ ಯಾತ್ರೆ ಸಾಕ್ಷಿಯಾಗಿತ್ತು. ತಮ್ಮ ಧೀರೋದಾತ್ತ ನಡೆನುಡಿಗಳಿಂದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಭೌತಿಕವಾಗಿ ಕಣ್ಮರೆಯಾದರೂ ಅವರು ಸಾಧನೆಗಳ ರೂಪದಲ್ಲಿ ಬಡವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಸುಮಾರು 40 ವರ್ಷಗಳ ತಮ್ಮ ಯಶಸ್ವಿ ರಾಜಕೀಯ ಜೀವನದಲ್ಲಿ 8 ವರ್ಷಗಳ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಅಪಾರ ದಾರ್ಶನಿಕತೆ ತೋರಿ ಕಾರ್ಯ ಸಾಧನೆ ಮಾಡಿದವರು ಡಿ ದೇವರಾಜ ಅರಸು ಅವರು. ಕನ್ನಡ ನಾಡಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಿ ಕರ್ನಾಟಕ ನಾಮಶಿಲ್ಪಿ ಎನಿಸಿಕೊಂಡರು. ದಲಿತರು, ಕೂಲಿ ಕಾರ್ಮಿಕರು, ರೈತರು ಮತ್ತು ಬಡವರಿಗಾಗಿ ಅವರು ಮಾಡಿದ ಪ್ರಯತ್ನಗಳು ಇಂದಿಗೂ ಸಾರ್ಥಕವೆನಿಸಿಕೊಂಡಿವೆ. ಅವರೊಬ್ಬ ಅಂತಃಕರಣ ತುಂಬಿದ ಸಹೃದಯ ರಾಜಕಾರಣಿ. ಅವರನ್ನು ನಾವು ಇಂದು ಹುಡುಕಬೇಕಾದುದು ವಿಧಾನಸಭೆಯ ಕುರ್ಚಿಗಳಲ್ಲಲ್ಲ, ಮುಖ್ಯಮಂತ್ರಿಗಳ ಕೈಪಿಡಿಗಳಲ್ಲಲ್ಲ, ವಿಧಾನಸೌಧದ ಮಹಡಿಯಲ್ಲಂತೂ ಅಲ್ಲವೇ ಅಲ್ಲ. ಅವರನ್ನು ಹುಡುಕಬೇಕಾದ್ದು ಬಡವರ, ದುರ್ಬಲರ ಆಸೆ ತುಂಬಿದ ಕಂಗಳಲ್ಲಿ, ದಲಿತರ ಆತ್ಮಸ್ಥೈರ್ಯಗಳಲ್ಲಿ, ರೈತ, ಕೂಲಿ ಕಾರ್ಮಿಕರು ಹೆಮ್ಮೆಯಿಂದ ಸುತ್ತಿದ ರುಮಾಲುಗಳಲ್ಲಿ. ನಿತ್ಯ ನಿರಂತರ ಸ್ಫೂರ್ತಿ ಚೇತನವಾಗಿರುವ ದೇವರಾಜ ಅರಸರು ಇಂದಿಗೂ ಎಂದಿಗೂ ನಮ್ಮ ಮನೆ ಮನಗಳಲ್ಲಿ ಪ್ರಾತಸ್ಮರಣೀಯರು. ನಿತ್ಯ ನಿರಂತರ ಸ್ಫೂರ್ತಿ ಚೇತನವಾಗಿರುವ ದೇವರಾಜ ಅರಸರು ಇಂದಿಗೂ ಎಂದಿಗೂ ನಮ್ಮ ಮನೆ ಮನಗಳಲ್ಲಿ ಪ್ರಾತಸ್ಮರಣೀಯರು.